ಏನು ಮಾಡಿದರೇನು ಭವ ಹಿಂಗದು. ಪ್ರಯತ್ನದಿಂದ ಆಗದೆ ಇರೋದು ಪ್ರಾರ್ಥನೆಯಿಂದ ಆಗತ್ತೆ. ಪ್ರಾರ್ಥನೆ ಭಕ್ತಿ ಇದ್ದವರಲ್ಲಿ ಮುಗ್ಧತೆ ಇದ್ದೇ ಇರ್ತದೆ. ಆ ಮುಗ್ಧತೆಯ ಜೊತೆಗೆ ಕುಶಲತೆಯನ್ನು ಬೆಳ್ಕೊಂಬರ್ತದೆ. ಕೆಟ್ಟದ್ದು ನಮ್ಮಿಂದ ಆದರೆ ಅದನ್ನು ಶರಣಾಗತಿ ಮಾಡ್ಬೇಕು. ಆವಾಗ ದೀನತನ ಬರ್ತದೆ ಮನಸ್ಸಿಗೆ. ನನಗೆ ಸಿಗಬೇಕಾಗಿರ್ತಕ್ಕಂಥ ಯಶಸ್ಸು ಯಾವತ್ತೂ ಸಿಕ್ಕೇ ಸಿಗತ್ತೆ ಅಂತ. ಪೂಜ್ಯ ಗುರುದೇವ್, ನನ್ನ ಮೂಲಕ ನಡೆಯುವ ಒಳ್ಳೆಯ ಕಾರ್ಯಗಳನ್ನು ಭಗವಂತನ ಕೃಪೆಯೆಂದು ಸಮರ್ಪಿಸುವುದು ಸುಲಭ. ಆದರೆ ನನ್ನಿಂದಾಗುವ ದುಷ್ಕಾರ್ಯಗಳನ್ನು ಭಗವಂತನಲ್ಲಿ ಸಮರ್ಪಿಸಲು ಆಗುತ್ತಿಲ್ಲ. ಕೃಪೆ ಮಾಡಿ. ಕೆಟ್ಟದ್ದು ನಮ್ಮಿಂದ ಆದರೆ ಅದನ್ನು ಶರಣಾಗತಿ ಮಾಡ್ಬೇಕು. ಆವಾಗ ದೀನತನ ಬರ್ತದೆ ಮನಸ್ಸಿಗೆ. ನನ್ನಿಂದ ಆಗಲ್ಲ, ನನಗೆ ನೀನೇ ಗತಿಯಪ್ಪ, ಶರಣು ಶರಣು ಅನ್ನೋದು. ದಾಸರು ಹಾಡಿದ್ದಾರೆ ಎಷ್ಟು ಸಹ. ಏನು ಮಾಡಿದರೇನು ಜಗ ಹಿಂಗದು, ದಾನವಾಂತಕ ನಿನ್ನ ದಯವಾಗು ತನಕ ಅಂತ. ಏನು ಮಾಡಿದರೇನು ಭವ ಹಿಂಗದು, ದಾನವಾಂತಕ ನಿನ್ನ ದಯವಾಗು ತನಕ. ಏನು ಮಾಡಿದರೇನು ಭವ ಹಿಂಗದು. ನಾವೆಷ್ಟೋ ಮಾಡ್ತೀವಿ, ಎಷ್ಟು ಮಾಡಿದ್ರೂ ನಮ್ಮಿಂದ ಆಗೋದಿಲ್ಲಲ್ಲ. ಮಾಡಿದ್ರೂ ಏನೂ ಆಗ್ತಾ ಇಲ್ವಲ್ಲ. ಆಗ ಭಗವಂತನಿಗೆ ಮೊರೆ ಹೊಟ್ಟು ದಾನವಾಂತಕ ನಿನ್ನ ದಯವಾಗು ತನಕ. ಏನು ಮಾಡಿದರೇನು ಭವ ಹಿಂಗದು. ಎಲ್ಲ ಇದಪ್ಪ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಸರಳವಾಗಿ ವರ್ಣಿಸಿದ್ದಾರೆ. ಕನ್ನಡದ ಸಾಹಿತ್ಯಗಳನ್ನ, ಕನ್ನಡದ ವಚನಗಳನ್ನ, ಪದ್ಯಗಳನ್ನ, ಪಾದಗಳನ್ನ ನೀವು ಓದ್ತಾ ಬಂದರೆ ನಿಮಗೆ ಬೇರೆ ಯಾವ ಥರದ ಒಂದು ವಿವರಣೆ ಕೊಡಬೇಕು ಅಂತಲೇ ಇಲ್ಲ, ಕೊಡಬೇಕಾಗೇ ಇಲ್ಲ, ಕೇಳಬೇಕಾಗೂ ಇಲ್ಲ. ಪ್ರೀತಿಯ ಗುರುದೇವ್, ಕುಶಲಮತಿಗಳು ಅನೇಕ ಸಂದರ್ಭಗಳಲ್ಲಿ ಕುಶಲತೆಯ ನೆಪದಲ್ಲಿ ಧೂರ್ತತನವನ್ನು ಮೆರೆಯುತ್ತಾರೆ. ಕುಶಲತೆಯ ಮುಗ್ಧತೆಯನ್ನು ಕಾಪಾಡಿಕೊಳ್ಳುವುದು ಹೇಗೆ? ಪ್ರಾರ್ಥನೆ ಭಕ್ತಿ ಇದ್ದವರಲ್ಲಿ ಮುಗ್ಧತೆ ಇದ್ದೇ ಇರ್ತದೆ. ಆ ಮುಗ್ಧತೆಯ ಜೊತೆಗೆ ಕುಶಲತೆಯನ್ನು ಬೆಳ್ಕೊಂಬರ್ತದೆ. ಯಾರು ನಾಸ್ತಿಕರಾಗಿರ್ತಾರೋ, ಯಾರಲ್ಲಿ ವಿಶ್ವಾಸವಿಲ್ವೋ, ಸ್ವಾರ್ಥಿಗಳಾಗಿರ್ತಾರೋ ಅವರಲ್ಲಿ ಕುಶಲತೆ ಇದ್ದರೂ ಆ ಕುಶಲತೆ ಜೊತೆಗೆ ಕುಯುಕ್ತಿನೂ ಇರ್ತದೆ, ಕುಬುದ್ಧಿನೂ ಇರ್ತದೆ. ಬುದ್ಧಿ ಸದ್ಬುದ್ಧಿ ಆಗಿಬಿಟ್ರೆ ಕುಶಲತೆ ಜೊತೆಗೆ ಮುಗ್ಧತೆ ಇದ್ದೇ ಇರ್ತದೆ. ಪೂಜ್ಯ ಗುರುದೇವ್, ನಾನು ಬಹಳ ಉತ್ಸುಕತೆಯಿಂದ ಹೊಸ ಯೋಜನೆಗಳನ್ನು, ಕಾರ್ಯಗಳನ್ನು ಪ್ರಾರಂಭಿಸುತ್ತೇನೆ. ಆದರೆ ನಿರೀಕ್ಷೆಯ ಯಶಸ್ಸು ದೊರೆಯುತ್ತಿಲ್ಲ. ಪೂರ್ಣ ಯಶಸ್ಸು ಪಡೆಯುವ ಗುಟ್ಟೇನು? ಪ್ರಾರ್ಥನೆ ಮಾಡು. ಪ್ರಯತ್ನದಿಂದ ಆಗದೆ ಇರೋದು ಪ್ರಾರ್ಥನೆಯಿಂದ ಆಗತ್ತೆ. ಯಶಸ್ಸು ಸಿಗಬೇಕು ಅಂತ ಯೋಚನೆ ಮಾಡ್ಕೊಂಡು ಮಾಡೋ ಕೆಲಸದಲ್ಲಿ ಯಶಸ್ಸು ಕಡಿಮೆ ಸಿಗುತ್ತೆ, ಸಿಗದೇನೂ ಇರ್ಬೋದು. ಆದರೆ ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂತ ಮಾಡಿದಾಗ ಯಶಸ್ಸು ತನ್ನಷ್ಟಕ್ಕೆ ಹಿಂಬಾಲಿಸ್ತದದು. ಮತ್ತು ಇದೊಂದು ನಿಶ್ಚಯವಾಗಿ ತಿಳ್ಕೋಬೇಕು, ನನಗೆ ಸಿಗಬೇಕಾಗಿರ್ತಕ್ಕಂಥ ಯಶಸ್ಸು ಯಾವತ್ತೂ ಸಿಕ್ಕೇ ಸಿಗತ್ತೆ ಅಂತ. ಪೂಜ್ಯ ಗುರುದೇವ್, ಆತ್ಮಕ್ಕೆ ಇಂದ್ರಿಯಗಳು ಮತ್ತು ಅಂತಃಕರಣವನ್ನು ಉಪಾಧಿ ಎಂದು ಹೇಳಲ್ಪಟ್ಟಂತೆ ಕಾಲವನ್ನೂ ಸಹ ಉಪಾಧಿ ಎಂದು ಹೇಳಲಾಗಿದೆ. ಇದನ್ನು ದಯವಿಟ್ಟು ಸ್ಪಷ್ಟಪಡಿಸಿ. ನೋಡಿ, 36 ತತ್ವಗಳು ನಮ್ಮ ಆಗಮದ ಪ್ರಕಾರ ಇರಬೇಕಾಗಿದ್ರೆ ಅದರಲ್ಲಿ ದೇಶ, ಕಾಲ, ಕಲೆ ಇವೆಲ್ಲನೂ ಅದರ ಅಂಗವಾಗಿದೆ. ಆದ್ದರಿಂದ ತತ್ವಜ್ಞಾನ ಕೇಳಿದಾಗ ಅವೆಲ್ಲ ಗೊತ್ತಾಗ್ತದೆ. ಪಂಚಭೂತಗಳು, ದಶೇಂದ್ರಿಯಗಳು, ಆಮೇಲೆ ಮನಸ್ಸು, ಅದಾದಮೇಲೆ ಸೂಕ್ಷ್ಮ ತತ್ವಗಳು, ತನ್ಮಾತ್ರೆಗಳು, ಪಂಚ ತನ್ಮಾತ್ರ, ಹೀಗೆಲ್ಲ ಹೋಗ್ತಾ 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 ಇದೆಲ್ಲ ಈ ವಸುಗಳು, ಅಷ್ಟವಸುಗಳು, ಏಕಾದಶ ರುದ್ರರು, ದ್ವಾದಶ ಆದಿತ್ಯರು ಇಂತೆಲ್ಲ ಹೇಳ್ತಾರಲ್ಲ, ಇವೆಲ್ಲ ದೇವತೆಗಳು. ಹೀಗೆ ತತ್ವಗಳು, ಇವೆಲ್ಲ ತತ್ವಗಳ ಅಂಗವಾಗಿದೆ. ಆವಾಗ ದೇಶ, ಕಾಲ, ಕಲನ ಇವೆಲ್ಲ ಗಣಿಸಿದ್ದಾರೆ. ಬಹಳ ವೈಜ್ಞಾನಿಕ ರೀತಿಯಿಂದ ಇಡೀ ಈ ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡಿರೋದೇ ಈ ದರ್ಶನಶಾಸ್ತ್ರಗಳು. ಅದಕ್ಕೆ ಭಾರತದ ದರ್ಶನಶಾಸ್ತ್ರಗಳೇನಿದೆ ಇದು ಅತ್ಯುತ್ತಮವಾದ ಒಂದು
ವಿವೇಚನೆ, ಈ ಥರ ತತ್ವ ವಿವೇಚನೆ ಪ್ರಪಂಚದಲ್ಲಿ ಹಳೆ ಕಾಲದಲ್ಲೆಲ್ಲೂ ಇದ್ದಂಗೆ ಕಾಣೆ. ಯಾಕೆಂದರೆ ಅದು ಇವತ್ತಿಗೂ ಸತ್ಯವಾಗಿದೆ. ಯಾವತ್ತು ಏನು ಹೇಳಿಬಿಟ್ಟು ಹೋದ್ರು ಅಂತಲ್ಲ, ಆವತ್ತು ನಾವು ಭೂಮಿಯು ಸೂರ್ಯನ ಸುತ್ತಲೂ ತಿರುಗುತ್ತಾ ಇದೆ ಅಂತ ಹೇಳ್ತಾ ಇದ್ವು. ಭೂಮಿ ಗೋಲಾಕಾರದಲ್ಲಿದೆ, ಎಲ್ಲ ಗ್ರಹ ನಕ್ಷತ್ರಗಳು ಗೋಲಾಕಾರದಲ್ಲಿವೆ, ಅವೆಲ್ಲವೂ ಸೂರ್ಯನ ಸುತ್ತಲೂ ಸುತ್ತುತ್ತಾ ಇವೆ. ಇಂಥದನ್ನೆಲ್ಲ ನಾವು ಬಹಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆಯೇ ನಾವು ನಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಇರೋದ್ರ ಇದ್ರ ಬಗ್ಗೆ ಕಾಣ್ತಾ ಇದ್ದೇವೆ. ಈಗೇನೋ 1500 ವರ್ಷದ ಹಿಂದೆ ಕೆಲವರೆಲ್ಲ ವೈಜ್ಞಾನಿಗಳು ಬಂದು 200-300 ವರ್ಷದ ಹಿಂದೆ ಇವೆಲ್ಲ ಹೇಳಿದ್ರು ಅಂತ ತಿಳ್ಕೊಳ್ಳೋದು ಬೇರೆ ದೇಶದಲ್ಲಿ ಮಾತ್ರ. ನಮ್ಮ ದೇಶದಲ್ಲಿ ಇದೆಲ್ಲ ಹಿಂದೇನೂ ಜನಗಳು ಗೊತ್ತಿದೆ. ಆದರೆ ನಾವು ಇವತ್ತು ಅದನ್ನೇ ಓದ್ತಾ ಬರ್ತಿರ್ತೀವಿ. ಗಣಿತ ಶಾಸ್ತ್ರ ನಮ್ಮಲ್ಲಿ ಹುಟ್ಟಿದ್ದು, ಅದರ ಬಗ್ಗೆ ನಾವು ನಮ್ಮ ಹುಡುಗರಿಗೂ ತಿಳುವಳಿಕೆ ಹೇಳ್ಕೊಡ್ತಾ ಇಲ್ಲ, ಅದ್ರ ಬಗ್ಗೆ ಹೆಮ್ಮೆನೂ ಪಡ್ತಾ ಇಲ್ಲ ನಾವು. ಅದೇ ಇರೋದು. ನಮಗೆ ಹೆಮ್ಮೆ ಆಗಬೇಕು, ಗಣಿತ ಉದಯವಾದದ್ದು ನಮ್ಮ ಈ ನಾಡಿನಲ್ಲಿ ಅನ್ನೋದು.